ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸು. ಮೋಹನ್ ಸರ್ ಡ್ರೀಮ್ ಇದು. ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲವೂ. ಅಂದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಕಂಗ್ರಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ದೇನಿದೆ ಈಗೆಲ್ಲ ಆಯಿತು, ಇಲ್ಲಿಂದ ಜನಗಳ ಕೈಲಿದೆ ಪಿಕ್ಚರ್. ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರ ಮೈಂಡೇಜ್ ಇರುತ್ತೆ, ಇವ್ರ ಮೈಂಡೇಜ್ ಇರುತ್ತೆ. ಇಲ್ಲ ಇಲ್ಲಿ ಕತೆಗೆ ವೇಟೇಜ್ ಇದೆ. ಎಲ್ಲರೂ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ. ಅದೇ ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಕ್ರೆಡಿಟ್ ಸರ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು ಮೋಸ್ಟ್ಲಿ ಅಲ್ಲೇ. ಸಿನಿಮಾ ನೋಡಿದ್ಮೇಲೆ ಎಲ್ಲಿಗೂ ಮುಟ್ತಾ ಇರೋ ಪ್ರಶ್ನೆ ವೀರಪ್ಪನ್ ಕತೆ. ಬೀರಪ್ಪನ್ ಇನ್ಸ್ಪೈರ್ ಆಗಿ ಬೀರಪ್ಪನ್ ವೀರ 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 ಇನ್ಸ್ಪೈರ್ ಆಗಿದ್ದೀವಿ. ಇನ್ಸ್ಪೈರ್ ಆಗಿರೋದು ನಿಜ. ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಅದು ಹೌದು. ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ಬ ಎಲ್ರಿಗೂ ಅಷ್ಟೇ, ನಾಟ್ ಓನ್ಲಿ ಕಲಾವಿದರು. ನಾವು ಹೇಳ್ತಿರ್ತೀವಿ ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150 ಜನ ಕೆಲಸ ಮಾಡಿದ್ರು. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ಒಂದು ಹೂಡಿಕೆ ಆಗದು ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನು ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು. ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಿದೆ. ಸೊ ಪಾರ್ಟ್ 2 ನೀವು ನಮ್ಮ ಸರ್ ಬನ್ನಿ. ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸು. ಮೋಹನ್ ಸರ್ ಡ್ರೀಮ್ ಇದು. ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲವೂ. ಅಂದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಕಂಗ್ರಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ದೇನಿದೆ ಈಗೆಲ್ಲ ಆಯಿತು, ಇಲ್ಲಿಂದ ಜನಗಳ ಕೈಲಿದೆ ಪಿಕ್ಚರ್. ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರ ಮೈಂಡೇಜ್ ಇರುತ್ತೆ, ಇವ್ರ ಮೈಂಡೇಜ್ ಇರುತ್ತೆ. ಇಲ್ಲ ಇಲ್ಲಿ ಕತೆಗೆ ವೇಟೇಜ್ ಇದೆ. ಎಲ್ಲರೂ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ. ಅದೇ ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಕ್ರೆಡಿಟ್ ಸರ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು ಮೋಸ್ಟ್ಲಿ ಅಲ್ಲೇ. ಸಿನಿಮಾ ನೋಡಿದ್ಮೇಲೆ ಎಲ್ಲಿಗೂ ಮುಟ್ತಾ ಇರೋ ಪ್ರಶ್ನೆ ವೀರಪ್ಪನ್ ಕತೆ. ಬೀರಪ್ಪನ್ ಇನ್ಸ್ಪೈರ್ ಆಗಿ ಬೀರಪ್ಪನ್ ವೀರ 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 ಇನ್ಸ್ಪೈರ್ ಆಗಿದ್ದೀವಿ. ಇನ್ಸ್ಪೈರ್ ಆಗಿರೋದು ನಿಜ. ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಅದು ಹೌದು. ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ಬ ಎಲ್ರಿಗೂ ಅಷ್ಟೇ, ನಾಟ್ ಓನ್ಲಿ ಕಲಾವಿದರು. ನಾವು ಹೇಳ್ತಿರ್ತೀವಿ ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150 ಜನ ಕೆಲಸ ಮಾಡಿದ್ರು. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ಒಂದು ಹೂಡಿಕೆ ಆಗದು ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನು ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು. ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಿದೆ. ಸೊ ಪಾರ್ಟ್ 2 ನೀವು ನಮ್ಮ ಸರ್ ಬನ್ನಿ. ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸು. ಮೋಹನ್ ಸರ್ ಡ್ರೀಮ್ ಇದು. ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲವೂ. ಅಂದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಕಂಗ್ರಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ದೇನಿದೆ ಈಗೆಲ್ಲ ಆಯಿತು, ಇಲ್ಲಿಂದ ಜನಗಳ ಕೈಲಿದೆ ಪಿಕ್ಚರ್. ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರ ಮೈಂಡೇಜ್ ಇರುತ್ತೆ, ಇವ್ರ ಮೈಂಡೇಜ್ ಇರುತ್ತೆ. ಇಲ್ಲ ಇಲ್ಲಿ ಕತೆಗೆ ವೇಟೇಜ್ ಇದೆ. ಎಲ್ಲರೂ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ. ಅದೇ ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಕ್ರೆಡಿಟ್ ಸರ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು ಮೋಸ್ಟ್ಲಿ ಅಲ್ಲೇ. ಸಿನಿಮಾ ನೋಡಿದ್ಮೇಲೆ ಎಲ್ಲಿಗೂ ಮುಟ್ತಾ ಇರೋ ಪ್ರಶ್ನೆ ವೀರಪ್ಪನ್ ಕತೆ. ಬೀರಪ್ಪನ್ ಇನ್ಸ್ಪೈರ್ ಆಗಿ ಬೀರಪ್ಪನ್ ವೀರ 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 ಇನ್ಸ್ಪೈರ್ ಆಗಿದ್ದೀವಿ. ಇನ್ಸ್ಪೈರ್ ಆಗಿರೋದು ನಿಜ. ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಅದು ಹೌದು. ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ಬ ಎಲ್ರಿಗೂ ಅಷ್ಟೇ, ನಾಟ್ ಓನ್ಲಿ ಕಲಾವಿದರು. ನಾವು ಹೇಳ್ತಿರ್ತೀವಿ ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150 ಜನ ಕೆಲಸ ಮಾಡಿದ್ರು.
ಇದು ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ಒಂದು ಹೂಡಿಕೆ ಆಗದು ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನು ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು. ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಿದೆ. ಸರ್ ಪಾರ್ಟ್ 2 ನೀವು ನಮ್ಮ ಸರ್ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.